ನಮಸ್ಕಾರ. ದಿನದಂತೆ ಇವತ್ತು ಕೂಡ ಮೈಸೂರು ಮಲ್ಲಿಗೆಯ ಕವಿ, ಪ್ರೇಮ ಕವಿ ಆದಂಥ ನಮ್ಮ ಕನ್ನಡದ ಹೆಮ್ಮೆಯ ಕವಿ KS ನರಸಿಂಹಸ್ವಾಮಿಯವರ ಮೈಸೂರು ಮಲ್ಲಿಗೆ ಕವನ ಸಂಕಲನದಲ್ಲಿನ ಮತ್ತೊಂದು ಕವಿತೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನಾನೀಗಾಗಲೇ ಹೇಳಿದಂತೆ ನರಸಿಂಹಸ್ವಾಮಿಯವರು ನಮ್ಮ ಪ್ರೇಮ ಕವಿತೆಗಳ ಸಂಕಲನವಾದಂತಹ ಮೈಸೂರು ಮಲ್ಲಿಗೆಯಲ್ಲಿ ದಾಂಪತ್ಯದ ಅಥವಾ ದಾಂಪತ್ಯ ಪೂರ್ವದ ವಿಭಿನ್ನವಾದ ದಾಂಪತ್ಯ ಪ್ರೇಮವನ್ನು ಕಾವ್ಯದ ಮೂಲಕ ಅನಾವರಣ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳಿದ್ದೆ. ಅದರಂತೆ ಇವತ್ತು ಹೆಂಡತಿಯ ಕಾಗದ ಅನ್ನುವಂಥ ಕವಿತೆಯ ಮೂಲಕ ದಾಂಪತ್ಯದ ಪ್ರೀತಿಯ ಮತ್ತೊಂದು ನೆಲೆಯನ್ನು ಅವರ ಕಾವ್ಯದ ಮೂಲಕ ತಮ್ಮ ಮುಂದೆ ನಿವೇದಿಸ್ತೇನೆ. ನಿನ್ನೆಯ ಕವಿತೆಯಲ್ಲಿ ದಾಂಪತ್ಯ ಪೂರ್ವದ ಒಂದು ಕವಿತೆಯನ್ನು ಅಥವಾ ಪ್ರೀತಿಯ ಬಗೆಯನ್ನು ತಮ್ಮ ಮುಂದೆ ಅನಾವರಣ ಮಾಡಿದ್ದೆ. ಇವತ್ತು ದಾಂಪತ್ಯಕ್ಕೆ ಪ್ರವೇಶಿಸಿದಂಥ ಕವಿ ಅದರ ಪ್ರೀತಿಯ ಒಂದು ಮುಖವನ್ನು ಹೆಂಡತಿಯ ಕಾಗದ ಅನ್ನುವಂಥ ಕವಿತೆಯ ಮೂಲಕ ಅನಾವರಣ ಮಾಡುವ ಬಗೆಯನ್ನು ತಮ್ಮ ಮುಂದೆ ನಿರೂಪಿಸ್ತಾ ಇದ್ದೆ. ಕವಿತೆ ಹೆಂಡತಿಯ ಕಾಗದ. ತವರ ಸುಖದೊಳೆನ್ನ ಮರೆತಿಹಳು ಎನ್ನದಿರಿ, ನಿಮ್ಮ ಪ್ರೇಮವ ನೀವೇ ಹೊರೆಯನಿಟ್ಟು, ನಿಮ್ಮ ನೆನಪೇ ನನ್ನ ಹಿಂಡುವುದು ಹಗಲಿನಲ್ಲಿ, ಇರುಳಿನಲ್ಲಿ ಕಾಣುವುದು ನಿಮ್ಮ ಕನಸು. ಬೃಂದಾವನದ ಹಣೆಗೆ ಕುಂಕುಮ ನೀಡುವಾಗ ಕಾಣುವವು ಶ್ರೀ ತುಳಸಿ, ಕೃಷ್ಣ ತುಳಸಿ. ನೀಲಾಂಬರದ ನಡುವೆ ಚಂದಿರನು ಬಂದಾಗ ರೋಹಿಣಿಯು ಬೆಳಗುವಳು ಸನ್ನಿಧಿಯಲ್ಲಿ. ತಾಯಿ ಅಡಿಗೆ ರುಚಿಯೆಂದು ನಾನಿಲ್ಲಿ ಕುಳಿತಿಲ್ಲ, ಇನ್ನು ತಂಗಿಯ ಮದುವೆ ತಿಂಗಳಿಹುದು. ತೌರ ಪಂಜರದೊಳಗೆ ಸೆರೆಯಾದ ಗಿಣಿಯಲ್ಲ, 5 ತಿಂಗಳ ಕಂದ ನಗುತ್ತಲಿಹುದು. ಕಣ್ಣೆದುರಿಗಿರುವಾಗ ನಿಮ್ಮ ಮನ ಉಕ್ಕುವುದು, ಕ್ಷೀರಸಾಗರದಂತೆ ಶಾಂತಿಯೊಳಗೆ. ಕಣ್ಣ ಮರೆಯಾದಾಗ ಹೂವೆಲ್ಲ ಹಾವೆಂದು ಬಿರುನುಡಿಯ ನಾಡುವುದು ನಿಮಗೆ ತರವೇ. ಚಿತ್ರದುರ್ಗದ ರೈಲು ನಿತ್ಯವೂ ಓಡೋಡಿ ಮೈಸೂರು ಸೇರುವುದು ನಾನು ಬಲ್ಲೆ. ನಾಳೆ ಮಂಗಳವಾರ, ಮಾರನೆಯ ದಿನ ನವಮಿ, ಆಮೇಲೆ ನಿಲ್ಲುವೆನೆ ನಾನು ಇಲ್ಲೇ. ಸೋಬಲವ ಅಕ್ಕಿಯ ನಿಟ್ಟು ಹೂ ಮುಡಿಸಿ ಕಳುಹುವರು, ಕಂದನಿಗೆ ಹೊಸ ಜರಿಯ ಲಂಗ ಉಡಿಸಿ. ತಂದೆಯವರೇ ಬಂದು ತಪ್ಪಾಯಿತೆನ್ನುವರು, ಹೆಣ್ಣ ಹೆತ್ತವರನ್ನು ದೂರಬೇಡಿ. ಮರತಿಹುಳು ಎನ್ನದಿರಿ ಕಣ್ಮರೆಯ ತೋಟದಲ್ಲಿ, ಅಚ್ಚ ಮಲ್ಲಿಗೆ ಎರಳು ಬಿರಿಯುತ್ತಿಹುದು. ಬಂದು ಬಿಡುವೆನು ಬೇಗ, ಮುನಿಯದಿರಿ ಕೊರಗದಿರಿ, ಚುಚ್ಚದಿರಿ ಮೊನೆಯಾದ ಮಾತನೆಸೆದು, ಚುಚ್ಚದಿರಿ ಮನೆಯಾದ ಮಾತನೆಸೆದು. ಈ ಕವಿತೆಯಲ್ಲಿ ಹೊಸದಾಗಿ ಮದುವೆಯಾದ ಹೆಂಡತಿ ಚೊಚ್ಚಲ ಹೆರಿಗೆಗಾಗಿ ತವರಿಗೆ ಹೋಗಿದ್ದಾಳೆ. ಹೆಂಡತಿಯಲ್ಲಾದ ಪ್ರತಿ ದಿನ ಅವರಿಗೆ 1 ವರ್ಷಗಟ್ಟಲೆ ಅಂತ ಅನುಭವ ಆಗ್ತಾ ಇದೆ. ಅವಳನ್ನು ಬಿಟ್ಟು ಅಗಲದಾರುವಂಥ ಅದಮ್ಯ ಪ್ರೀತಿಯ ಸೆಳೆತ ಪದೇ ಪದೇ ಹೆಂಡತಿಯ ಮೇಲೆ ಸಾತ್ವಿಕ ಸಿಟ್ಟನ್ನು, ಪ್ರೇಮದ ಸಿಟ್ಟು, ಅದು ಕೂಡ ಪ್ರೀತಿಯ ಸಿಟ್ಟು. ಅದು ಕವಿ ಅವಳ ಮೇಲೆ ಸುರಿತಾ ಇರುವಾಗ ಅದಕ್ಕೆ ಪ್ರತಿಕ್ರಿಯೆಯಾಗಿ ಹೆಂಡತಿ ಉತ್ತರಿಸುವಂತ ಒಂದು ಪತ್ರದ ಮೂಲಕ ಉತ್ತರಿಸ್ತಿದ್ದಾಳೆ. ನಾನು ತವರಿಗೆ ಬಂದದ್ದು ತಂದೆ ತಾಯಿಗಳ ಸುಖದಲ್ಲಿ ನಾನು ನಿಮ್ಮನ್ನು ಮರ್ತೀನಿ ಅಂತ ಅನ್ಬೇಡ್ರಿ. ತನ್ನ ಪ್ರೀತಿಯ ಕಡಿಮೆ ಆಯ್ತು ಅಂತ ನಾನು ಚುಚ್ಚಬೇಡ್ರಿ. ನನಗೆ ಸದಾ ನಿಮ್ಮ ನೆನಪೇ ನನ್ನ ಜೀವನ ಹಿಂಡ್ತಾ ಇದೆ. ಅಗಲಲಾರದ ಜೀವ ದೂರವಿದ್ದರಿಂದ ನಿಮ್ಮ ಸೇರುಕೆಗಾಗಿ ಕಾತರಿಸ್ತಾನೇ ಇರ್ತದೆ.
ಹಗಲೆಲ್ಲ ಆ ನೆನಪು ಕಾಡಿದ್ರೆ ರಾತ್ರಿ ಎಲ್ಲ ನಿಮ್ಮೊಡನೆ ಇರುವಂಥ ಕನಸೇನು ನನಗೆ ಕಾಡ್ತಾ ಇದ್ದಾವೆ ಅಂತ. ಬೆಳಗಾಗಿ ಸ್ನಾನಾದಿಗಳನ್ನು ಮುಗಿಸಿ ಬೃಂದಾವನದಲ್ಲಿ ಪೂಜೆ ಮಾಡುವಾಗಲೂ ಕೂಡ ಆ ಬೃಂದಾವನದ ಕಟ್ಟೆಯಲ್ಲಿ ಬೆಳೆದಿರುವಂಥ ಕೃಷ್ಣ ತುಳಸಿ, ಶ್ರೀ ತುಳಸಿ ಎರಡೂ ನಿಮ್ಮಂತೆ ಭಾಸವಾಗ್ತಾ ಇವೆ ಅಂತ. ಎಷ್ಟು ಪವಿತ್ರವಾದ ಪ್ರೀತಿ ಅನ್ನೋದು. ಕೃಷ್ಣ ರುಕ್ಮಿಣಿಯರಂಥ ದೈವ ಶಕ್ತಿಯ ರೂಪದಲ್ಲಿ ಇವರ ದಾಂಪತ್ಯವಿದೆಯಂತೆ. ಎಂಥಂಥ ಅನನ್ಯವಾದಂತಹ ಪ್ರೀತಿ ಇದು. ನೀಲಾಂಬರದ ನಡುವೆ ಚಂದ್ರನು ಬಂದಾಗ ರೋಹಿಣಿ ಬೆಳಗೋಳು ಸನ್ನಿಧಿಯಲ್ಲಿ ಆಕಾಶದಲ್ಲಿ ನೋಡಿದರೂ ಕೂಡ ಹುಣ್ಣಿಮೆ ಚಂದ್ರ ಬರ್ತಾನೆ. ಅಷ್ಟೇ ಅಲ್ಲ, ಚಂದ್ರನ ಅತ್ಯಂತ ಸುಂದರ ಹೆಂಡತಿಯಾದ ರೋಹಿಣಿಯು ಕೂಡ ಕಾಣ್ತಾಳಂತೆ. ಆಕಾಶದಲ್ಲಿ ನೋಡಿದರೂ ಕೂಡ ತಮ್ಮಿಬ್ಬರ ಪ್ರತಿಬಿಂಬವೇ ಕಾಣ್ತಾ ಇದೆ. ಹೀಗೆ ನಿಮ್ಮ ಬಗೆಗಿನ ಪ್ರೀತಿ ಇದ್ದಾಗ ನೀವು ತವ್ರ ಮನೆಯಲ್ಲಿ ತಾಯಿ ಮಾಡುವ ಊಟ ಅಡಿಗೆಯ ರುಚಿ ಅಂತ ನಾ ಅಲ್ಲಿದ್ದೀನಿ ಅಂತ ತಿಳ್ಕೊಬೇಡ್ರಿ. ಹಾಗೇನಿಲ್ಲ, ಬರುವ ಒಂದೇ ಒಂದು ತಿಂಗಳಲ್ಲಿ ನನ್ನ ತಂಗಿಯ ಮದುವೆ ಇದೆ, ಅದಕ್ಕಾಗಿ ನಾ ಇದ್ದೇನೆ. ತವ್ರ ಮನೆ ಅನ್ನೋದು ನನ್ನ ಪಂಜರವಲ್ಲ. ಪಂಜರ ಅಂದ್ರೆ ಜೈಲು, ಬಂದಿಖಾನೆ ಇದ್ದಂಗ. ನಮ್ಮ ಸ್ವಂತಿಕೆಯನ್ನ ಅಪಹರಿಸಿ ಬಿಡುವಂಥ, ಕಳೆದುಕೊಳ್ಳುವಂತಹ ಒಂದು ವ್ಯವಸ್ಥೆ. ತವರು ಅನ್ನೋದು ಕೂಡ ನನ್ನ ಗಂಡನ ಮನೆ, ನನ್ನ ಬದುಕು ಅನ್ನುವಂಥ ಸ್ವಂತಿಕೆಯನ್ನು ಕಳೆಯುವಂಥ, ನಿರ್ಬಂಧಿಸುವಂಥ ಪಂಜರ ಖರೆ. ಆದರೆ ನಾನು ಆ ಪಂಜರದಲ್ಲಿ ಇಲ್ಲ. ಹುಟ್ಟಿದ ಮಗುವಿಗೆ 5 ತಿಂಗಳು ತುಂಬಬೇಕು. ಆ ನಂತರವೇ ತವರ ಮನೆಯಿಂದ ಮಗುವಿನ ಆರೈಕೆ, ಹೆರಿಗೆಯ ಆರೈಕೆ ಮುಗಿಸಿಕೊಂಡು ಗಂಡನ ಮನೆಗೆ ಬರುವಂಥದ್ದು ವಾಡಿಕೆ. ಅದಕ್ಕಾಗಿ ನಾ ಇಲ್ಲಿದ್ದೇನೆ ಹೊರತು ಬೇರೆ ಏನೂ ಇಲ್ಲ. ನೋಡಿ, ನೀವು ಹತ್ತಿರದಲ್ಲಿದ್ದಾಗ ಶಾಂತವಾಗಿ ಪ್ರೀತಿಯನ್ನೇ ಸುರಿಯುವಂಥ ನೀವು, ಸಮುದ್ರದೋಪಾದಿಯಲ್ಲಿ ಪ್ರೀತಿಯನ್ನು ಸುರಿಯುತ್ತಿರುವಂಥ ನೀವು, ದೂರವಾದಾಗ ನಿಮ್ಮ ಆ ಪ್ರೀತಿ ಹಾವಿನಂತೆ ಬಿಸುಗುಟ್ಟುವುದು ಯಾಕೆ ಅಂತ ಪ್ರಶ್ನೆ. ಬಿರುನುಡಿಯ ಮೂಲಕ ಬಿಸುಗುಟ್ಟುವಂಥದ್ದು ನಿಮಗೆ ಉಚಿತವಾದದ್ದೇ. ನನ್ನ ಮೇಲೆ ಅಂತಹ ಪ್ರೀತಿ ಇಟ್ಕೊಂಡಂಥ ನೀವು ಹೀಗೆ ಬಿರುನುಡಿಯನ್ನಾಡುವುದು ನಿಮಗೆ ಸರಿಯೇ? ನಮ್ಮೂರಿನಿಂದ ಚಿತ್ರದುರ್ಗದ ರೈಲು ನವಿಲೂರು ಮೂಲಕ ಮೈಸೂರಿಗೆ ದಿನಾಲ ಬರ್ತದೆ. ಬರಲಿಕ್ಕೆ ತೊಂದರೆ ಏನಿಲ್ಲ, ಅದು ನನಗೆಲ್ಲ ಗೊತ್ತು. ಸರಿ, ಬಂದೇ ಬಿಡ್ತೇನೆ. ನಾಳೆ ಮಂಗಳವಾರ ಮನೆ ಮಗಳನ್ನು ಕಳಿಸೋದಿಲ್ಲ. ಬುಧವಾರ ಅದು ಬುಧನವಮಿ ತಿಥಿ. ವೈದಿಕ ಸಂಪ್ರದಾಯದಲ್ಲಿ ಪ್ರಯಾಣಕ್ಕೆ ಅದು ಕೂಡ ಪ್ರಶಸ್ತವಾದದ್ದಲ್ಲ. ಅದರ ನಂತರ ನಾನು ನಿಲ್ತೀನೇನು? ಸಾಧ್ಯನೇ ಇಲ್ಲ. ಮರುದಿನ ದಶಮಿ ದಿನ ನಮ್ಮ ತವರ ಮನೆಯವರು ಚೊಚ್ಚಲ ಹೆರಿಗೆಯಾದ ನನಗೆ ಹೊಸ ಸೀರೆ ಉಡಿಯಕ್ಕೆ ತುಂಬಿ, ಸೀರೆ ಉಡಿಸಿ, ಕೂಸಿಗೆ ಹೆಣ್ಣು ಮಗು ಅದಕ್ಕೆ ಹೊಸದಾದ ಜರಿ ಲಂಗ ಉಡಿಸಿ, ಸ್ವತಃ ನಮ್ಮ ತಂದೆಯವರೇ ನಿಮ್ಮಲ್ಲಿಗೆ ಕರ್ಕೊಂಡು ಬಂದು ಕ್ಷಮೆ ಕೇಳ್ತಾರೆ. ನೋಡಿ ಎಂಥ ಭಾವ ಇರ್ತದೆ. ತವರಿನವರು ಮಾಡಿದ ಪ್ರಮಾದ ಅಂತೆ, ಅದಕ್ಕಾಗಿ ತಂದೆಯೇ ಕ್ಷಮೆ ಕೋರ್ತಾ ಇದ್ದಾನೆ. ದಯಮಾಡಿ ನೀವು ಆ ತವರಲ್ಲಿ ಕೂತ್ಕೊಂಡು ನಾನು ಮರ್ತೀನಿ ಅಂತ ನೀವೆಲ್ಲ ಭಾವಿಸಬಾರ್ದು. ಹಾಗೆಲ್ಲ ಭಾವಿಸಬಾರ್ದು. ದೂರ ಇದ್ರೂ ಕೂಡ ನಿಮ್ಮ ನೆನಪಿನ ಮಲ್ಲಿಗೆ ಸದಾ ಅರಳ್ತಾನೆ ಇರ್ತದೆ. ಮೈಸೂರು ಮಲ್ಲಿಗೆ ಸದಾ ಅರಳ್ತಾನೆ ಇರ್ತದೆ, ಸದಾ ಅರಳ್ತಾ ಇರ್ತದೆ. ದಯಮಾಡಿ ಮತ್ತೆ ಮತ್ತೆ ನನಗೆ ನಿಮ್ಮ ಮನಚಾದ ಮಾತಿನ ಮೂಲಕ ಚುಚ್ಚಬೇಡ್ರಿ, ನನ್ನ ಮೇಲೆ ಸಿಟ್ಟಾಗಬೇಡ್ರಿ, ನಾನು ಬರಲ್ಲ ಅಂತ ಕೊರಗಬೇಡ್ರಿ ಅನ್ನುವಂಥ ವಿನಯ ತುಂಬಿದ ಪ್ರೀತಿಯ ನಿವೇದನೆಯನ್ನು ಹೆಂಡತಿ ಗಂಡನಲ್ಲಿ ನಿವೇದಿಸಿಕೊಳ್ಳುವಂತಹ ದಾಂಪತ್ಯ ವಿವಾಹ ನಂತರದ ಪ್ರೀತಿಯ ಪರಿಯನ್ನು ಕವಿ ಈ ಕವಿತೆಯಲ್ಲಿ ಎಷ್ಟು ಸುಂದರವಾಗಿ ಕೊಟ್ಟಿದ್ದಾನೆ. ನಾವೆಲ್ಲರಿಗೂ ನಮಸ್ಕಾರ.